ಸನ್ಮಾನ್ಯ ಸಭಾ ಸದಸ್ಯರೇ, ಈ ವರ್ಷ ಯುಗಾದಿಯ ನಂತರ ಕರ್ನಾಟಕ ರಾಜ್ಯದಲ್ಲಿ ಮಳೆ ಚೆನ್ನಾಗಿ ಬೀಳುತ್ತಿದ್ದು ಬೇಸಾಯಗಾರರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನಿರತರಾಗಲು ಸಹಕಾರಿಯಾಗಿದೆ. ಈ ಬೇಸಾಯವು 4 ಮೂಲಾಂಶಗಳನ್ನು ಅವಲಂಬಿಸಿದೆ. ಮೊದಲನೆಯದಾಗಿ ಉಳಿಮೆ ಇಲ್ಲ ಎಂದರೆ ಮಣ್ಣನ್ನು ತಿರುಗಿಸಿ ಹದಗೊಳಿಸುವ ಅವಶ್ಯಕತೆ ಇಲ್ಲ. ಹಲವಾರು ದಶಕಗಳಿಂದ ರೈತರು ಉಳುವುದು ಅಗತ್ಯವೆಂದು ಭಾವಿಸಿದ್ದಾರೆ. ಆದರೆ ನೈಸರ್ಗಿಕ ಬೇಸಾಯದ ಮೂಲ ತತ್ವ ಉಳುಮೆಯೇ ಇಲ್ಲದಿರುವುದು. ಭೂಮಿ ಸಹಜವಾಗಿಯೇ ಗಿಡಗಳ ಬೇರುಗಳನ್ನು ತನ್ನತ್ತ ಎಳೆದುಕೊಳ್ಳುತ್ತದೆ. ಇದಲ್ಲದೆ ಸೂಕ್ಷ್ಮ ಜೀವಿಗಳ ಮಣ್ಣು ಹುಳಗಳ ಸಹಕಾರವು ಇದಕ್ಕೆ ದೊರೆಯುತ್ತದೆ. ಎರಡನೆಯದಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಕೂಡದು. ಬಹುತೇಕ ಜನ ಪ್ರಕೃತಿಯ ಕಾರ್ಯಕ್ಕೆ ತೊಡಗುಂಟು ಮಾಡಲು ಪ್ರಯತ್ನಿಸುತ್ತಾರೆ. ಅಜಾಗರೂಕತೆಯ ಬೇಸಾಯ ಪದ್ಧತಿಗಳಿಂದ ಅಗತ್ಯವಾದ ಸತ್ವ ಗುಣವನ್ನು ಮಣ್ಣು ಕಳೆದುಕೊಳ್ಳುತ್ತಾ ಹೋದಂತೆ ಭೂಮಿ ಸವಕಲಾಗುತ್ತಾ ಬರುತ್ತದೆ. ಅದನ್ನು ಅದಷ್ಟಕ್ಕೆ ಬಿಟ್ಟರೆ ಮಣ್ಣು ತನ್ನ ಸಾರವನ್ನು ಕಳೆದುಕೊಳ್ಳದೆ ಹೆಚ್ಚು ಉತ್ಪನ್ನ ಪಡೆಯಲು ಸಾಧ್ಯವಾಗುತ್ತದೆ. ಮೂರನೆಯದಾಗಿ ಕಳೆ ಕೀಳುವುದು ಅನಗತ್ಯ. ಮಣ್ಣಿನ ಸತ್ವವನ್ನು ಹೆಚ್ಚಿಸಲು ಹಾಗೂ ಜೈವಿಕ ಸಮುದಾಯದ ಸಮತೋಲನವನ್ನು ಕಾಪಾಡಲು ಕಳೆಗಳು ಸಹಾಯಕವಾಗುತ್ತವೆ. ಮೂಲತಃ ಕಳೆಗಳನ್ನು ನಿಯಂತ್ರಿಸಬೇಕೇ ವಿನಃ ನಾಶಪಡಿಸಬಾರದು. ಕಡೆಯದಾಗಿ ಕೀಟನಾಶಕಗಳನ್ನು ಅವಲಂಬಿಸುವ ಪರಿಯಿಲ್ಲ. ಇನ್ನು ಉಳಿಮೆ ಹಾಗೂ ರಸಗೊಬ್ಬರಗಳ ಬಳಕೆಯಂತಹ ಅಸಹಜ ಪದ್ಧತಿಯಿಂದ ಅಶಕ್ತ ಗಿಡಗಳ ಬೆಳವಣಿಗೆ ಹೆಚ್ಚಾಗಿ ಇದರಿಂದ ರೋಗ ರುಜಿನಗಳು ತಗುಲಿ ಕ್ರಿಮಿಕೀಟಗಳ ಕಾಟ ಸಹಜ ಬೇಸಾಯಕ್ಕೆ ತೊಂದರೆಯಾಯಿತು. ಇವುಗಳ ನಿಯಂತ್ರಣಕ್ಕೆ ಸುಲಭ ಮಾರ್ಗವೆಂದರೆ ವಾತಾವರಣದಲ್ಲಿ ಆರೋಗ್ಯಕರ ಬೆಳೆಯನ್ನು ಬೆಳೆಯುವುದು. ಇನ್ನು ಈಗಿನ ವಿದ್ಯಾಭ್ಯಾಸದ ಬಗ್ಗೆ ಹೇಳುವುದಾದರೆ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಮಧ್ಯಮದ ವರ್ಗದವರ ಮಕ್ಕಳು ವಿದ್ಯಾಭ್ಯಾಸ ಮಾಡಲು ತುಂಬಾ ತೊಂದರೆ ಇದೆ. ಶಾಲಾ ಕಾಲೇಜುಗಳಲ್ಲಿ ಅವರು ವಿಧಿಸುವ ಶುಲ್ಕ ದಾನಗಳು ಗಗನ ಮುಟ್ಟಿವೆ. ಮಧ್ಯಮ ವರ್ಗದ ಸರ್ಕಾರಿ ನೌಕರರು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ ಎಂದರೆ ಅವರ ಜೀವನವನ್ನು ಮುಡುಪಿಟ್ಟು ಸಾಲ ಸೋಲ ಮಾಡಿ ಓದಿಸಿದರೂ ಅವರು ಈಗಿನ ಮಟ್ಟದಲ್ಲಿ ಶಾಲೆಯ ನಂತರ ಅವರವರ ಮನೆಗಳಲ್ಲಿ ದೂರದರ್ಶನವನ್ನು ನೋಡುತ್ತಾ ಕಾಲಹರಣವನ್ನು ಮಾಡುತ್ತಾರೆಯೇ ವಿನಃ ಉದ್ಧಾರವಾಗುವ ಮಾರ್ಗೋಪಾಯವನ್ನು ಹುಡುಕಲು ಇಲ್ಲವೇ ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಇಚ್ಛಿಸುವುದಿಲ್ಲ. ಹಾಗೂ ಇವರಲ್ಲಿ 100ಕ್ಕೆ 25ರಷ್ಟು ಮಂದಿ ಮಾತ್ರ ಕಷ್ಟಪಟ್ಟು ಓದುತ್ತಾರೆ. ಅದರ ಜೊತೆಗೆ ಶಾಲೆಗಳಲ್ಲಿ ಉಪಾಧ್ಯಾಯರು ಸರಿಯಾಗಿ ತಮ್ಮ ಕರ್ತವ್ಯ ನಿರ್ವಹಿಸಿದರೆ ಅಂತಹ ಶಾಲೆಗಳಲ್ಲಿ ಮಾತ್ರ ಫಲಿತಾಂಶ 100ಕ್ಕೆ 80ರಷ್ಟು ಬರುತ್ತದೆ. ಇವುಗಳನ್ನೆಲ್ಲ ತಪ್ಪಿಸಬೇಕಾದರೆ ಸರ್ಕಾರದವರು ಶಾಲಾ ಕಾಲೇಜುಗಳಲ್ಲಿ ನುರಿತ ಶಿಕ್ಷಕರನ್ನು ನೇಮಿಸಿ ಅವರು ಸರಿಯಾಗಿ ಪಾಠ ಪ್ರವಚನಗಳನ್ನು ಮಾಡುತ್ತಿದ್ದಾರೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ರಾಜ್ಯದಲ್ಲಿ ಹಲವಾರು ತಿಂಗಳಿಂದ ಸಕ್ಕರೆ, ಸೀಮೆಎಣ್ಣೆ ಮೊದಲಾದ ಪದಾರ್ಥಗಳು ಸಾಕಷ್ಟು ಪ್ರಮಾಣದಲ್ಲಿ ಅಂಗಡಿಗಳಲ್ಲಿ ದೊರಕುತ್ತಿದ್ದು ಜನರಲ್ಲಿ ಒಂದು ರೀತಿಯ ನೆಮ್ಮದಿ ಇತ್ತು. ಆದರೆ ಅವು ಇಂದು ಅಂಗಡಿಗಳಲ್ಲಿ ದೊರಕುತ್ತಿಲ್ಲ. ಸರ್ಕಾರವು ಅವುಗಳ ಮೇಲೆ ನಿಯಂತ್ರಣವನ್ನು ತಂದು ಪಡಿತರ ಪದ್ಧತಿಯಲ್ಲಿ ವಿತರಣೆಯನ್ನು ಮಾಡುತ್ತಿದ್ದಾರೆ. ಈ ರೀತಿ ವಿತರಣೆ ಮಾಡುವ ಪ್ರಮಾಣವು ಬಹಳ ಅತ್ಯಲ್ಪವಾಗಿರುತ್ತದೆ. ಜನರಿಗೆ ಇದು ಏನೇನೂ ಸಾಲದಾಗಿರುತ್ತದೆ. ಆದ್ದರಿಂದ ಸರ್ಕಾರದವರು ಜಾಗ್ರತೆಯಾಗಿ ಇದರ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಿಸುವುದರ ಜೊತೆಗೆ ಸಕ್ಕರೆ, ಸೀಮೆ ಎಣ್ಣೆಯು ಬಹಿರಂಗ ಮಾರುಕಟ್ಟೆಯಲ್ಲಿ ದೊರೆಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕೆಂದು ಹೇಳುತ್ತೇನೆ. ಕನ್ನಡ ಅಭಿವೃದ್ಧಿಯ ಬಗ್ಗೆ ಹೇಳುವುದಾದರೆ ಕನ್ನಡ ಭಾಷಾಭಿವೃದ್ಧಿಗಾಗಿ ಸರ್ಕಾರ ಎಷ್ಟು ಹಣ ಖರ್ಚು ಮಾಡಿದರೂ ಕೂಡ ಆಡಳಿತವನ್ನು
ನಡೆಸತಕ್ಕ ಮನೋಭಾವ ಬದಲಾವಣೆಯಾಗುತ್ತಿಲ್ಲ. ಎಲ್ಲಿಯವರೆಗೆ ಆಡಳಿತವನ್ನು ನಡೆಸತಕ್ಕ ಅಧಿಕಾರಿಗಳ ಮನೋಭಾವ ಬದಲಾವಣೆ ಮಾಡಿ ಇದರಲ್ಲಿ ಆಸಕ್ತಿ ತೋರುವುದಿಲ್ಲವೋ ಅಲ್ಲಿಯವರೆಗೆ ಖಂಡಿತ ಕನ್ನಡದ ಬಗ್ಗೆ ಒಂದು ಹೆಚ್ಚಿನ ಫಲಕಾರಿಯಾಗುವುದಿಲ್ಲ. ಈಗ ಕನ್ನಡ ಬೆರಳಚ್ಚು ಯಂತ್ರಗಳ ಅಭಾವ ಇರುವುದರಿಂದ ಎಲ್ಲ ವಾಣಿಜ್ಯ ಸಂಸ್ಥೆಗಳಿಗೂ ರಿಯಾಯಿತಿ ದರದಲ್ಲಿ ಸರ್ಕಾರದವರು ಕನ್ನಡ ಬೆರಳಚ್ಚು ಯಂತ್ರಗಳನ್ನು ಒದಗಿಸುವುದಕ್ಕೆ ಸೂಕ್ತ ಕಾರ್ಯಕ್ರಮ ಹಾಕಿಕೊಳ್ಳದೆ ಹೋದರೆ ರಾಜ್ಯ ಮಟ್ಟದಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡುವುದಕ್ಕೆ ತುಂಬಾ ಕಷ್ಟವಾಗುತ್ತದೆ. ಈಗ ಅನೇಕ ಜನ ಕನ್ನಡ ಶೀಘ್ರಲಿಪಿಗಾರರು ಮತ್ತು ಬೆರಳಚ್ಚುಗಾರರು ನಿರುದ್ಯೋಗಿಗಳಾಗಿದ್ದಾರೆ. ಅವರೆಲ್ಲರಿಗೂ ಕೂಡಲೇ ಉದ್ಯೋಗಗಳನ್ನು ದೊರಕಿಸಿಕೊಡುವಂತಹ ಏರ್ಪಾಡು ನಡೆಯಬೇಕು. ಇನ್ನು ಶಾಶ್ವತವಾಗಿ ಪರಿಹಾರ ಕಾರ್ಯಗಳ ವಿಚಾರವಾಗಿ ಹೇಳಬೇಕೆಂದರೆ ಕ್ಷಾಮ ಎನ್ನುವುದು ಇವತ್ತು ಹೊಸದಾಗಿ ಬಂದಿಲ್ಲ. ಸಾಮಾನ್ಯವಾಗಿ ನೂರಾರು ವರ್ಷಗಳಿಂದ ಒಂದಲ್ಲ ಒಂದು ಪ್ರದೇಶ, ಒಂದು ದೇಶದಲ್ಲಿ ಇನ್ನೊಂದು ದೇಶ ಒಂದೊಂದು ಸಾರಿ ಕ್ಷಾಮಕ್ಕೆ ತುತ್ತಾಗುತ್ತದೆ. ಒಂದೆರಡು ಮಳೆ ಬಂದರೆ ಸಾಕು, ಏನೇನು ವ್ಯವಸ್ಥೆ ಮಾಡುತ್ತೀರಿ ಅದನ್ನೆಲ್ಲ ಕೈಬಿಟ್ಟು ದೈನಂದಿನ ಕೆಲಸಗಳು ಏನಿವೆ ಅವುಗಳನ್ನು ಮಾತ್ರ ಮಾಡುತ್ತೀರಿ. ಹಾಗೆ ಮಾಡಿದರೆ ಶಾಶ್ವತವಾದ ಪರಿಹಾರವನ್ನು ಮಾಡಿದಂತಾಗುವುದಿಲ್ಲ. ಆದ್ದರಿಂದ ಇನ್ನು 10 ವರ್ಷಕ್ಕಾದರೂ ಕ್ಷಾಮ ಮತ್ತೆ ತಲೆ ದೂರಬಹುದೆಂದು ತಿಳಿದುಕೊಂಡು ಶಾಶ್ವತವಾದ ಪರಿಹಾರ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ರಾಜ್ಯದಲ್ಲಿ ನೀರಾವರಿ ಕಾಮಗಾರಿಗಳ ಬಗ್ಗೆ ಹೇಳುವುದಾದರೆ ಹಾರಂಗಿ, ಹೇಮಾವತಿ ಇಂತಹ ದೊಡ್ಡ ದೊಡ್ಡ ಯೋಜನೆಗಳ ಕಾಮಗಾರಿ ಮಾಡಲು ಅಂದಾಜು ಮಾಡಲಾಗಿದ್ದು ಇವುಗಳನ್ನು ತೀವ್ರವಾಗಿ ಮುಗಿಸಬೇಕಾಗಿದೆ. ದಿನಾಂಕ 24/7 ರಂದು ಬೆಂಗಳೂರಿನಲ್ಲಿರುವ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಬಸವ ಜಯಂತಿ ಬಗ್ಗೆ ಮಾತನಾಡುತ್ತಾ ಶ್ರೀ ಆರ್. ಗಣೇಶ್ ರವರು 12ನೆಯ ಶತಮಾನದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ನಡೆಸಿದ ಬಸವಣ್ಣನವರು ಹುಟ್ಟಿದ್ದು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ. ಮೊದಲು ಕಲ್ಯಾಣದ ಬಿಜ್ಜಳನಲ್ಲಿ ಮಂತ್ರಿಯಾಗಿದ್ದರು. ಇವರು ರಾಜಕಾರ್ಯಗಳೊಂದಿಗೆ ಸರಿಸಮಾನಾಗಿ ವ್ಯಕ್ತಿಯ ಹಾಗೂ ಸಮಾಜದ ಸರ್ವಾಂಗೀಣ ಪ್ರಗತಿಗಾಗಿ ಸಾಂಘಿಕವಾಗಿ ನಡೆಸಿದ ಪ್ರಯತ್ನಗಳು ಅಪಾರವಾದುದು. ಅದರ ಧ್ಯೇಯೋದ್ದೇಶಗಳು ಘನವಾದುದು. ಮುಕ್ತ ಸಮಾಜವೊಂದನ್ನು ಇವರು ಕಟ್ಟಲೆನ್ನಿಸಿದ್ದರು. ಅವರು ಕಟ್ಟಬೇಕೆಂದಿದ್ದ ಸಮಾಜದಲ್ಲಿ ದೇವರಲ್ಲಿ ನಂಬಿಕೆ ಇದ್ದವರಿಗೆ ಮಾತ್ರ ಸ್ಥಾನ. ಅವರಲ್ಲಿ ಲಿಂಗ, ಜಾತಿ, ವರ್ಗ ಭೇದಗಳಿರಲಿಲ್ಲ. ಅವರು ಸಮಾಜದ ಭದ್ರತೆಗೆ, ಅವಿಚ್ಛಿನ್ನ ಪ್ರಗತಿಗೆ ಸಂಸ್ಥೆಗಳೇ ಆಧಾರ ಸ್ತಂಭಗಳು. ಸಮುದಾಯದ ಭದ್ರತೆಗೆ ಹಾಗೂ ಪ್ರಚಾರಕ್ಕೆ ಸಂಸ್ಥೆಯೊಂದರ ಯೋಜನೆಯನ್ನು ಹಾಕಿಕೊಂಡರು. ಇದೇ ಅನುಭವ ಮಂಟಪ. ಅದರಲ್ಲಿ ಸಮಾಜದ ಹೀನ ಚಿಂತನೆ, ಧರ್ಮದ ನಂಬುಗೆ, ಮೌಲ್ಯಾಧಾರಿತ ಸಿದ್ಧಾಂತಗಳ ವಿಚಾರ ವಿನಿಮಯಗಳ ಸಂಗಮವೇ ಅದಾಗಿತ್ತು. ಹೀಗೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಮೊತ್ತವೇ ಆಗಿದ್ದ ಅನುಭವ ಮಂಟಪದಲ್ಲಿ ಮುಕ್ತ ವಾತಾವರಣದಲ್ಲಿ ಅವರ ಅನುಯಾಯಿಗಳಾದ ಅಕ್ಕಮಹಾದೇವಿ, ನೀಲಾಂಬಿಕೆ, ಗಂಗಾಂಬಿಕೆ, ರಾಯಮ್ಮ ಮೊದಲಾದ ಶಿವಶರಣರಿಗೆ ಬಸವಣ್ಣನವರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸಾಹಿತ್ಯ ಪ್ರಚೋದನಾಶಕ್ತಿಯಾಗಿದ್ದರು. ಪುರುಷರ ಸಮಕ್ಕೂ ಮೇಲ್ಕಂಡ ಮಹಿಳೆಯರು ಸಹ ಸಾಹಿತ್ಯವನ್ನು ರಚಿಸಲು ಕಾರಣಕರ್ತರಾದರು. ಕನ್ನಡದ ಮಗಳೆನಿಸಿದ ಅಕ್ಕ ಮಹಾದೇವಿಯ ನಯ ಬೆಡಗು, ಮಾತಿನ ಗುಡುಗು, ನೇರ ವೈರಾಗ್ಯದ ನಿಲುವು, ಅಂತಹ ಶಕ್ತಿಯ ಚೆಲುಮೆ, ಚಾರಿತ್ರ ಪಾವಿತ್ರ್ಯಗಳ ಮಹಿಳೆಯರಿಗೆ ಒಂದು ಹೊಸ ದಾರಿಯನ್ನು ತೆರೆದುಕೊಟ್ಟಿದೆ. ಅವರು ಚೆನ್ನಮಲ್ಲಿಕಾರ್ಜುನನನ್ನೇ ತನ್ನ ಪತಿಯನ್ನಾಗಿ ಸ್ವೀಕರಿಸಿದ ವೈರಾಗ್ಯ ನಿಧಿ ತನ್ನ ಭಾವನೆಗಳನ್ನು ವಿವರಿಸಲು ಸರಳ ಜನಪದ ಭಾಷೆಯನ್ನೇ ಬಳಸಿದ್ದಾಳೆ. ಸ್ತ್ರೀಯು ನಾರಿಯಾಗಿ ರೂಪ ಮಾತ್ರದಿಂದ ಜಗತ್ತಿಗೆ ಎಷ್ಟು ಬಗೆಯಾಗಿ ಉಪಕಾರ ಗೈಯುತ್ತಿದ್ದಾರೆ ಎಂಬುದನ್ನು ಸೂಚಿಸುತ್ತಾ
ಮನುಕುಲವು ಮಹಿಳೆ ಇಲ್ಲದೆ ಹುಟ್ಟಲಾರದು, ಬೆಳೆಯಲಾರದು. ಬೆಳೆದುದಕ್ಕೆ ಹೆಚ್ಚಿನ ಹೆಣ್ಣಿನ ಪ್ರೀತಿಯ ಅಮೃತ ಸಿಂಚನದ ಸಿಂಧುವಿಲ್ಲದೆ ಬಾಳಲಾರದು ಮತ್ತು ಸುಖ ಸಂತೋಷಗಳಿಂದ ಬೆಳೆಯಲಾರದು ಎಂದು ಬಸವಣ್ಣನವರು ತಿಳಿಸಿದ್ದಾರೆ. ಇದು ಸಂತಸದ ವಿಚಾರವೇ ಸರಿ.